ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಚಿಕನ್ ಕಬಾಬ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಐಟಮ್ಸ್ಗಳು ಹೀಗಿವೆ: ಪುದೀನ, ಕೊತ್ತಂಬರಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದು ಮೊಟ್ಟೆ. ಒಂದು ಮಿಕ್ಸಿಗೆ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ರುಬ್ಕೊಳ್ಳುವಾಗ ತುಂಬ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ, ಮೊಟ್ಟೆನೂ ಸೇರಿಸ್ತೀವಲ್ಲ. ರುಬ್ಕೊಂಡೆಲ್ಲ ಆದ ನಂತರ ಈ ಹದಕ್ಕೆ ಬರಬೇಕು. ಇವಾಗ ನಾವು ಒಂದು ಬೌಲನ್ನು ತಗೊಳ್ಳೋಣ. ಅದರಲ್ಲಿ ಮೈದಾ, ಕಾರ್ನ್ಫ್ಲೋರು, ಅರಿಶಿನ ಮತ್ತು ಖಾರ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಗರಂ ಮಸಾಲ ಹುಡಿ ಹಾಕ್ಕೊಳ್ಳಿ. ನಂತರ ನಾವು ರುಬ್ಕೊಂಡಿಟ್ಟಿರೋದು ಮಸಾಲೆ ಪೇಸ್ಟ್ನ ಅದಕ್ಕೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೋಬೇಕು. ಇವಾಗ ನಂತರ ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೋಬೇಕು. ಹಿಂಡ್ಕೊಂಡು ನಂತರ ಚೆನ್ನಾಗಿ ಕಲಸಿ ಆಮೇಲೆ ಅದಕ್ಕೆ ತೊಳೆದಿಟ್ಟಿರೋ ಚಿಕನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಅರ್ಧ ಗಂಟೆ ಹಾಗೆಯೇ ಬಿಡಬೇಕು. ನಂತರ ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕಿ ಅದರಲ್ಲಿ ಚಿಕನ್ನ ಫ್ರೈ ಮಾಡಬೇಕು. ಫ್ರೈ ಆದ ಚಿಕನ್ ಕಬಾಬ್ ರೆಡಿಯಾಗಿದೆ. ನೀವು ಮನೆಯಲ್ಲಿ ಮಾಡಿಕೊಂಡು ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.